ಏನಕ್ಕೆ ಈ ಥರ ನೋಡು ಬಲ್ಪಾಗ ಒಂದೊಂದ್ಸಲ ದಿಸ್ ಫೇಸ್ ವಾಶ್. ಸೊ ಇದು ಪ್ರೈಸ್ ಹೇಳ್ಬೇಕಾ? 6. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಹಿರಿಯರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ವೆರಿ ಎಮೋಷ್ನಲ್ ಆ್ಯಂಡ್ ಆಲ್ಸೋ ಒಂಥರ ಪ್ರೆಷಸ್ ಡೇ ಅಂತ ಹೇಳ್ಬೋದು. ಸೊ ನಾನಿವಾಗ ಬೋಟಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಗೈಸ್, ಸೊ ನಾನು ರಶ್ಮಿ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿದ್ದಿದೆ. ಆಗಲ್ಲ ಅಲ್ಲ, ನಿಮ್ಮ ಹಿಂದೆ ಬರ್ತೀರಿ. ಅಜ್ಜಿ, ನಾನು, ನೀನು, ಏನದು ಆಟೋ ಅಲ್ಲ, ನೀವು ಹಿಂದೆ ಕುತ್ಕೊಳ್ರಿ. ಬಾರೆ ರಶ್, ಬಾರೆ. ಸೊ ನಮ್ಮಪ್ಪ ಅಂತ ಬಂತಂದರೆ ನನಗೆ ಅಷ್ಟೊಂದು ನೆನಪಿದೆ ಗೈಸ್. ಬಟ್ ಓಕೆ ಆ ಥರ ನೆನಪು ಕ್ಲಿಯರಾಗಿ ಅಷ್ಟೊಂದು ನಾವು ಅಷ್ಟೊಂದು ಮೆಚೂರ್ಡ್ ಆಗಿರಲಿಲ್ಲ ಅಲ್ವಾ, ಹಂಗಾಗಿ ನೆನಪಿಲ್ಲ. ನಾನೊಂದು 5th ಇದ್ದೆ, ಅಷ್ಟರಲ್ಲಿ ಎಷ್ಟು ಲೈಫ್ ಸ್ಪೆಂಡ್ ಮಾಡಿರ್ತೀವಿ ಅಲ್ವಾ. ಸೊ ಹಂಗಾಗಿ ಪಾಪ ರಶ್ಮಿಗೆ ಇನ್ನೂ ನೆನಪಿಲ್ಲ. ಆ್ಯಂಡ್ ನಮ್ಮ ಅಕ್ಕಗೆ ತುಂಬ ನೆನಪಿದೆ. ಬಾ ಹಿಂಗಂತೆ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾದಮೇಲೆ ಮನೇಲಿ ಪೂಜೆ ಮಾಡಿದ್ವಿ. ಸೊ ಎಡೆ ಎಲ್ಲ ಹಾಕ್ಬೇಕಲ್ವ, ಅವ್ರಿಗೆ ಇಷ್ಟ ಆಗಿರೋ ಊಟ ಎಲ್ಲ ಹಾಕಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಗೈಸ್, ನಮ್ಮ ಮನೇಲೆಲ್ಲ ಪ್ರಿಪ್ರೇಷನ್ ಆಯಿತು. ಆ್ಯಂಡ್ ನಾನು ವೀಡಿಯೋ ಅಪ್ಲೋಡ್ ಮಾಡೋದು, ವೈಫೈ ಇಲ್ಲೇ ಇರೋದು ನಮ್ಮ ತಾತ ಮನೇಲಿ. ಋತಿಕ್ದು ಸೊ ನನಗೆ ಈ ಥರ ತುಂಬ ತೀರಾ ಪರ್ಸ್ನಲ್ ಹಾಕೋದಕ್ಕೆ ಏನೋ ಒಂಥರ ಭಯನೋ ಏನೋ ನನಗೆ ಗೊತ್ತಿಲ್ಲ ಗೈಸ್, ಏನಂತ ಗೊತ್ತಿಲ್ಲ. ಯಾರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅಂತ ಒಂದು ಅಷ್ಟೇ. ಸೊ ನಮ್ಮ ಮಮ್ಮಿಯೇ ಪೂಜೆ ಮಾಡೋದು ಪ್ರತಿ ವರ್ಷ. ಸೊ ಈ ವರ್ಷವೂ ನಮ್ಮ ಮಮ್ಮಿನೇ ಪೂಜೆ ಮಾಡಿದ್ರು. ಸೊ ಪ್ರತಿ ವರ್ಷ ಪೂಜೆ ಮಾಡಿದವಾಗೂ ನೆನೆಸ್ಕೊತೀವಿ. ಆ್ಯಂಡ್ ಡೈಲಿ ನಮ್ಮ ಅಪ್ಪನ ನಾವು ನೆನೆಸ್ಕೊತೀವಿ. ಸೊ ಎದ್ದಿದ ತಕ್ಷಣ ನಮ್ಮ ಅಪ್ಪ ಮುಖ ನೋಡ್ತೀನಿ ನಾನು ಯೂಶ್ವಲಿ. ಸೊ ಒಂಥರ ಅದು ಅಡಿಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ನಂಗೆ ಈ ಥರ ಎಲ್ಲ ವಿಷಯ ಬಂದಾಗ ಏನು ಮಾತಾಡಬೇಕು ಏನೂ ಗೊತ್ತಾಗಲ್ಲ ನನಗೆ. ಒಂದು ಸ್ವಲ್ಪ ಪ್ಯಾನಿಕ್ಕು ಆಗೋಗ್ತೀನಿ, ಒಂಥರ ಎಮೋಷ್ನಲ್ ಆಗೋಗ್ತೀನಿ. ಎನಿವೇ ಆಗಿರೋದು ಆಗಿದೆ. ಆ್ಯಂಡ್ ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಾನು ನೋಡೋಕ್ಕೆ ನಮ್ಮ ಅಪ್ಪ ಥರ ಇಲ್ಲ, ಬಟ್ ಬುದ್ಧಿ ಎಲ್ಲ ನಮ್ಮ ಅಪ್ಪ ಥರ ಅಂತ ಹೇಳ್ತಾರೆ. ನಮ್ಮ ಅತ್ತೆಯವರು ಹೇಳ್ತಾರೆ, ಆ್ಯಂಡ್ ನಮ್ಮ ಮಮ್ಮಿ ಎಲ್ಲರೂ ಹೇಳ್ತಾರೆ. ಅದಕ್ಕಮ್ಮ ಕೊಡಿ ನಿಂತ್ಕೊಂತ ಇಲ್ಲ. ಅದು ಏನ್ ರೆಡಿ ಸಿಕ್ಸೋದ ಅಂಟಿಲ್ಲ, ಇದು ಅಷ್ಟೇ ಗಂಟ್ತಾರ ನೋವು. ಸ್ಟಾರ್ಟಿಂಗ್ ಅಳಿಸಿದ್ರೆ ಹಂಗೆ ಗಂಟ್ತೈತೆ ಅಷ್ಟೇ. ಹಂಗಿಕ್ಕೋ. ಇಲ್ಲ ಸೂಟಲ್ಲ. ಏನು ಹುಡ್ಕೊಂಡ್ಬಂದು ಹಂಗಿಕ್ಕೋ. ಬಿಡಜ್ಜಿ ಹಂಗೆ ಇಕ್ಬಿಟ್ಟದ್ ಯಾವ್ದನ್ನ ಏನದು ಅಂಟ್ತಾನೆ. ಶೂ ನೀನೇನೋ ಮಾಡ್ಕೊಂತೀಯಮ್ಮ. ಹಾಂ ಇಕ್ಕು.
ಸಮನಾಡಿ ಹಾಕ್ಬಿಟ್ಟು ಹೋಗ್ಬಿಡೋಣ ಅಷ್ಟೇ. ಅದು ಬಂದ್ಬಿಟ್ಟು ಎಲ್ಲ ಓದಿದ್ದಾರೆ ಲಕ್ಷ್ಮೀ ಆನ್ ಮಾಡಿ ಯಜಮಾನ್ ಪುರುಷ ಯಾವಾಗ ಬಿಡುವ ಸಾಮಾನ್ಯ ಹಚ್ಕೋಬೇಕು ಇರು. ಶುಕಿಗೆ ಫುಲ್ ಜ್ವರ ಗೈಸ್, ಕಣ್ಣು ನೋಡಿ ಗೈಸ್, ತಿರ್ಕೊಳ್ಳಿ ಗೈಸ್. ನೀರಲ್ಲಿ ಆಡಿ ಆಡಿ ಫುಲ್ ಕಫ ಜ್ವರ. ನಮ್ಮ ಏರಿಯಾ ಫುಲ್ ಸೈಲೆಂಟ್ ಆಗಿದೆ, ನಾವು ಮಾತ್ರ ಸೌಂಡ್ ಮಾಡ್ತೀವಿ. ಹೇಗುಂಡ ಆಯ್ ಮಾಡೋ ಅಷ್ಟೇನಾ? ಬಾಳೆಹಣ್ಣು 6 ಶುಕಿ ಸಾಂಬ್ರಾಣಿ ಹಾಕ್ಸ್ಬೇಕಿರೋ, ನಾನು ಶುಕಿ ಹಾಕ್ತೀನಿ. ಏನಕ್ಕೆ ನೋಡು ಬಲ್ಪ್ ಒಂದೊಂದ್ಸಲ ಪಾಪ ಮಗು ಕಣ್ಣು ನೋಡಿ ಟನ್. ಸೊ ಅವತ್ತು ನಮ್ಮ ಮನೆಯಲ್ಲಿ ಮುದ್ದೆ, ಬೋಟಿ ಮತ್ತು ಕಬಾಬ್, ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಮಟನ್ ಸಾರು, ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ ಇಷ್ಟು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಊಟ ಎಲ್ಲ. ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಯಾ ಗೈಸ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಗೊತ್ತಾ? ಸೊ ನಾನು ವೀಡಿಯೋಸ್ ಮಾಡ್ಕೊಂಬಂದು ಆಲ್ಮೋಸ್ಟ್ ಆಲ್ 3.5-4 ಹತ್ತತ್ರ ಅಂದ್ಕೊಳ್ಳಿ. ಸೊ ಇಷ್ಟು ವರ್ಷದಿಂದ ನಾನು ವೀಡಿಯೋಸ್ನ ಮಾಡ್ಕೊಂಡು ಬಂದೀನಿ. ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋಸ್ ಓಡುತ್ತೆ, ಒಂದೊಂದು ವೀಡಿಯೋಸ್ ಓಡಲ್ಲ. ಇಟ್ಸ್ ಫೈನ್, ನನಗೇನದು ಪ್ರಾಬ್ಲಮ್ ಏನಿಲ್ಲ. ನಾನು ಶೇರ್ ಮಾಡ್ಕೊಳ್ಳೋದು ನನಗೆ ಇಂಪಾರ್ಟೆಂಟ್ ಅಷ್ಟೇ. ಸೊ ಇನ್ಸ್ಟಾಗ್ರಾಮಲ್ಲಿ ಮುಂಚೆ ನಾನು ಅಷ್ಟೊಂದೇನು ವೀಡಿಯೋಸ್ ಮಾಡ್ತಾಯಿಲ್ಲ, ಜಸ್ಟ್ ರೀಲ್ಸ್ ಅದು ಇದು ಮಾಡ್ತಾಯಿದ್ದೆ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ವೀಡಿಯೋಸು ಇವಾಗ ಅಂದರೆ ಒನ್ ಇಯರಿಂದ ಮಾಡ್ಕೊಂಡು ಬರ್ತಾ ಇರೋದು ನಾನು. ಸೊ ನನಗಿವತ್ತೊಂದು PR ಪ್ಯಾಕೇಜ್ ಬಂದಿದೆ ಟೀರಾದಿಂದ. ಸೊ ಅವರು ಏನು ಅಂತಂದರೆ ಗೊತ್ತಾ, ಟೀರಾ ಬಾಕ್ಸಲ್ಲಿ ಕಳಿಸ್ಬೇಕಾಗಿತ್ತು, ಬಟ್ ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗು. ಸೊ ಅದರಲ್ಲಿ ಪ್ಯಾಕೇಜಿಂಗ್ ಚೆನ್ನಾಗಿಲ್ಲ, ಬಟ್ ಅದರೊಳಗಡೆ ಇರೋ ಪ್ರಾಡಕ್ಟ್ಸ್ ವೆರಿ ವೆರಿ ಹ್ಯಾಪಿ. ಎಲ್ಲ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ಸ್ ಕಳಿಸಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದ ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ PR ಪ್ಯಾಕೇಜ್ ಕೊಲ್ಯಾಬ್ರೇಷನ್ಸ್ ಬಂದಿದೆ, ಅದು ಬೇರೆ ವಿಷಯ. ಸೊ ಪ್ರಾಡಕ್ಟ್ನ ರಿವ್ಯೂ ಮಾಡೋದಕ್ಕೆ ನನಗೆ ಫಸ್ಟ್ ಟೈಮ್ ಕಳಿಸಿರೋದು. ಆಲ್ಮೋಸ್ಟ್ ಒಂದು ಎಷ್ಟಿರ್ಬೋದು ಇದು ಎಲ್ಲ ಪ್ರಾಡಕ್ಟ್ಸ್ ನನಗೆ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಒಂದು 5,000 rupees ಪ್ರಾಡಕ್ಟ್ ಇರ್ಬೋದು. ದಿಸ್ ಇಸ್ ದ ಪ್ಯಾಕೇಜ್. ಸೊ ತೋರಿಸ್ತೀನಿ ನಿಮಗೂ ಕೂಡ ಏನೇನು ಕಳಿಸಿದ್ದಾರೆ ಅಂತೇಳಿ.
ಸೊ ಇದು ಬಂದ್ಬಿಟ್ಟು ಫಸ್ಟು ಮೈಸೆಲ್ಲರ್ ವಾಟರ್ ಕಳಿಸಿದ್ದಾರೆ. ಇದು ಡಿಯೋಡರ್ಮ್ ಅವ್ರದ್ದು. ಸೊ ಇದೊಂದು, ಇದು ಕಾಸ್ಟ್ ಇಲ್ಲ ಹಾಕಿಲ್ಲ, ಬಟ್ ಇದೊಂದು 300, 400, 500 ಅಂದ್ಕೊಂಬಿಡಿ. ಇದೊಂದು 500. ಇಲ್ಲಿ ಕಾಸ್ಟ್ ಹಾಕಿಲ್ಲ, ಹಂಗಾಗಿ ನಂಗೆ ಗೊತ್ತಿಲ್ಲ. ಸೊ ಇದೊಂದು ಕಳಿಸಿದ್ದಾರೆ. ಆ್ಯಂಡ್ ಇದು ಯಾವುದೋ ಒಂದು ಫೇಸ್ ವಾಶ್ ಅಲ್ಲ, SPF ಕಳಿಸಿದ್ದಾರೆ. ಇದ್ರದ್ದು ಕಾಸ್ಟ್ ಬಂದು 500. ವೆರಿ ಹ್ಯಾಪಿ ಗೈಸ್. ಅದು ಕಾಸ್ಟ್ ಬಗ್ಗೆ ಅಲ್ಲ, ಪ್ಯಾಕೇಜ್ ಬಂದಿರೋದು ತುಂಬ ಖುಷಿ ಆಯಿತು. ಸೊ ಇದೊಂದು ಐ ಶ್ಯಾಡೋ ಕಳಿಸಿದ್ದಾರೆ. MRP 800 rupees ಇದೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಶೇಡ್. ಗೋಲ್ಡಲ್ಲಿ ಕಳಿಸಿದ್ರೆ ಇನ್ನೂ ಖುಷಿ ಆಗ್ಬಿಡ್ತಾ ಇದೆ ನಾನು. ಸೊ ಈ ಥರ ಇದೆ ಇದು. ಎನ್ಸಿ ತೋರಿಸ್ತೀನಿ ರೀ ಕೈ ಮೇಲೆ ಹಾಕ್ಬಿಟ್ಟು. ಸೊ ಇದನ್ನು ಜಸ್ಟ್ ಒಂದು ಕಡೆ ಮಾತ್ರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಶೇಡ್ ಇದು ಒಂಥರ ಗ್ರೀನ್ ಅಲ್ಲ, ಪಿಕಾಕ್ ಮೇಲೆ ಇರುತ್ತಲ್ವ ಆ ಥರ ಇದೆ. ಇದು ಬ್ಲೂ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕೆಮಿಸ್ಟ್ ಅವ್ರದ್ದು ಫೇಸ್ ವಾಶ್ ಕಳಿಸಿದ್ದಾರೆ. ದಿಸ್ ಫೇಸ್ ವಾಶ್. ಸೊ ಇದು ಪ್ರೈಸ್ ಹೇಳ್ಬೇಕಾ, 600 ಇದೆ ಇದು. ವೆರಿ ಹ್ಯಾಪಿ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಗೈಸ್, ಹೇಳಬೇಕು ಅಂತಂದರೆ. ಸೊ ಇದೊಂದು ಸಿರಮ್ ಕಳಿಸಿದ್ದಾರೆ. ಇದು ಅದ್ಯಾವುದೋ ಒಂದು ಬ್ರ್ಯಾಂಡ್, ನಂಗೆ ಗೊತ್ತಿಲ್ಲ ಅದು, ಸುಮ್ಮನೆ ಯಾಕೆ ಏನೋ ಹೇಳೋದು. ಸೊ ಇದು ಆಲ್ಮೋಸ್ಟ್ 1000 rupees ಇದೆ, 5 rupees ಕಮ್ಮಿ. ಆ್ಯಂಡ್ ಒಂದು ಲಿಪ್ಸ್ಟಿಕ್ ಕಳಿಸಿದ್ದಾರೆ, ಫಾರೆವರ್ 52ದು. ಸೊ ಹ್ಯಾಪಿ ಗೊತ್ತಾ. ರಿಯಲಿ ಇಟ್ಸ್ ನಾಟ್ ಅಬೌಟ್ ಮನಿ ಆರ್ ಸಮಥಿಂಗ್ ಎಲ್ಸ್, ಬಟ್ ಈ ಶೇಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬುಲೆಟ್ ಲಿಪ್ಸ್ಟಿಕ್ ಬರುತ್ತಲ್ವ ಅದು, ಸಕ್ಕತ್ತಾಗಿದೆ ಶೇಡು. ಯಾವಾಗಾದರೂ ವಿಡಿಯೋಸಲ್ಲಿ ತೋರಿಸ್ತೀನಿ. ಆಮೇಲೆ ಲಿನೇಜ್ದು ಅಂಡರ್ ಐ ಮಾಸ್ಕ್ ಕಳಿಸಿದ್ದಾರೆ. ಸೊ ಇದು ಜಸ್ಟ್ ಒಂದು ಪುಟ್ಟ ಪ್ಯಾಕೇಜು. ಕ್ಯಾನ್ ಸಿ ಸ್ಮೆಲ್ ಸೋ ಗುಡ್ ಗೊತ್ತಾ ಗೈಸ್. ಇದ್ರ ಬಗ್ಗೆ ಎಲ್ಲ ನಾನು ರಿವ್ಯೂ ಕೊಡ್ತೀನಿ ಯೂಸ್ ಮಾಡಿದ್ಮೇಲೆ. ವಿಲ್ ಡೆಫಿನೆಟ್ಲಿ ರಿವ್ಯೂ. ಸೊ ಇದ್ರ ಪ್ರೈಸ್ ಗೊತ್ತಿಲ್ಲ ಗೈಸ್ ನನಗೆ, ಇಲ್ಲಿಲ್ಲ. ಗೊತ್ತಿಲ್ಲ ಗೈಸ್ ಇದ್ರದ್ದು ಪ್ರೈಸ್. ಒಂದು 800 ಆ ಥರ ಇರುತ್ತೆ ಇದೂ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ. ಇದು ಯಾವುದೋ ಒಂದು ಟೋನರು. ಇದು ಬ್ರ್ಯಾಂಡ್ ಏನೋ ಡಿಫ್ರೆಂಟ್ ಆಗಿದೆ, ನಂಗೆ ಗೊತ್ತಿಲ್ಲ. ಸೊ ದಿಸ್ ಒನ್. ಸೊ ಹ್ಯಾಪಿ ಗೊತ್ತಾ. ಸೊ ನನಗೆ ಯಾವತ್ತೂ ಈ ಥರ PR ಪ್ಯಾಕೇಜ್ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಇದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ, ಫಸ್ಟ್ PR ಅಲ್ವಾ ಇದು. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಗೈಸ್. ಅಷ್ಟೇ. ಫಸ್ಟ್ PR ಇದು. ಸೊ ಹಂಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ.